Last class we studied about extraction of medium reactivity metals. Before that, extraction of low reactivity metals. Today we will discuss about the extraction of high reactivity metals. Okay, if you consider a reactivity series, first ಯಾವ ಬರ್ತವೆ sodium, potassium, okay, calcium, magnesium, right, aluminium. These metals comes first. ಇವಕ್ಕೆ high reactivity metals ಅಂತೆ. These metals cannot be reduced by heating or by using carbon. Okay, suppose you have potassium oxide ಇದೆ ಅಂತ ತಿಳ್ಕೊಳ್ಳಿ, K2O3 ಇದೆ, K2O3 ಇದೆ ಅಂತ ತಿಳ್ಕೊಳ್ಳಿ. K2O3 ಇದ್ದರೆ ದಿಸ್ ಕೆನಾಟ್ ಬಿ ರೆಡ್ಯೂಸ್ಡ್. ಇದೇನಾಗೋದಿಲ್ಲ, ರಿಡಕ್ಷನ್ ಪ್ರೊಸೆಸ್ ಆಗೋದಿಲ್ಲ. ರೆಡ್ಯೂಸ್ ಅಂತಂದರೆ ಆಕ್ಸಿಜನ್ ಇದರಿಂದ ರಿಮೂವ್ ಮಾಡೋಕ್ಕಾಗೋದಿಲ್ಲ. ಓಕೆ, ರೆಡ್ಯೂಸ್ ಮಾಡ್ಬೇಕಂದ್ರೆ ಒಂದು ಹೀಟ್ ಮಾಡ್ಬೇಕು. ನಾವು ನೋಡಿರ್ತೀರಿ, ಹೀಟ್ ಮಾಡೋದಾಗಲಿ ಅಥವಾ ಯೂಸಿಂಗ್ ಕಾರ್ಬನ್ ಆಗಲಿ ಅಥವಾ ಯೂಸಿಂಗ್ ಹೈ ರಿಯಾಕ್ಟಿವಿಟಿ ಮೆಟಲ್ಸ್ ಅಂತ ತೊಗೊಂಬೋದು ಬೇಕಾದ್ರೆ. ಬಟ್ ಅದು ಆಗೋದಿಲ್ಲ. ಏನಕ್ಕಾಗೋಲ್ಲಪ್ಪ ಅಂತಂದರೆ ದೀಸ್ ಮೆಟಲ್ಸ್, ಫಾರ್ ಎಕ್ಸಾಂಪಲ್ ಪೊಟ್ಯಾಷಿಯಮ್ ಆಕ್ಸೈಡ್ ಇದೆ, ಸೋಡಿಯಂ ಇದ್ದರೆ ಸೋಡಿಯಂ ಆಕ್ಸೈಡ್ ಇದೆ, ಸೋಡಿಯಂ ಆಕ್ಸೈಡ್ ಅದ, ಕ್ಯಾಲ್ಸಿಯಂ ಇದ್ದರೆ ಕ್ಯಾಲ್ಸಿಯಂ ಆಕ್ಸೈಡ್, ಮ್ಯಾಗ್ನೀಷಿಯಮ್ ಆಕ್ಸೈಡ್, ಈ ಥರ ಆಕ್ಸೈಡ್ ಫಾರ್ಮೇಷನ್ ಆಗಿರ್ತಾವಲ್ಲ. ಇನ್ ದೀಸ್ ಮೆಟಲ್ಸ್ ಹ್ಯಾವ್ ಮೋರ್ ಅಫಿನಿಟಿ ಟುವರ್ಡ್ಸ್ ಆಕ್ಸಿಜನ್ ದ್ಯಾನ್ ಎನಿ ಅದರ್ ಎಲಿಮೆಂಟ್. ಓಕೆ, ದೀಸ್ ಹೈ ರಿಯಾಕ್ಟಿವಿಟಿ ಮೆಟಲ್ಸ್ ಹ್ಯಾವ್ ಮೋರ್ ಅಫಿನಿಟಿ. ಮೋರ್ ಅಫಿನಿಟಿ ಮೀನ್ಸ್ ದೇ ಲವ್ ಅಂತ. ಅಫೆಕ್ಷನ್ ಅಂತ ಕೇಳಿರ್ತೀವಿ ನಾವು. ಅಫೆಕ್ಷನ್ ಮೀನ್ಸ್ ಲವ್ವಿಂಗ್ ಅಂತ, ಗೊತ್ತಿಲ್ಲ. ಅಂದರೆ ಈ ಎಲಿಮೆಂಟ್ಸಿಂದವ ಆಕ್ಸಿಜನ್ನ ಲೈಕ್ ಭಾಳ ಮಾಡ್ತಾವೆ. ಅಂದರೆ ವೆನ್ ದೇ ಬಾಂಡ್ ವಿತ್ ಆಕ್ಸಿಜನ್ ದೇ ಆರ್ ವೆರಿ ಸ್ಟೇಬಲ್ ಕಂಪೇರ್ಡ್ ಟು ಅದರ್ ಎಲಿಮೆಂಟ್ಸ್. ವೆನ್ ದೇ ಬಾಂಡ್ ವಿತ್ ಆಕ್ಸಿಜನ್ ದೇ ಆರ್ ವೆರಿ ಸ್ಟೇಬಲ್ ಆ್ಯಸ್ ಕಂಪೇರ್ ವಿತ್ ಅದರ್ ಎಲಿಮೆಂಟ್ಸ್. ಬೇರೆ ಎಲಿಮೆಂಟ್ಸ್ ಕೂಡ ಕಂಪೇರ್ ಮಾಡಿದರೆ ಆಕ್ಸಿಜನ್ ಕೂಡ ಬಾಂಡಿಂಗ್ ಏನಿರ್ತದೆ ಸ್ಟ್ರಾಂಗ್ ಆಗಿರ್ತದೆ. ಹಾಗಾಗಿ ಏನಾಗೋದಿಲ್ಲ, ದೇ ಡೋಂಟ್ ಪ್ರಿಫರ್ ಟು ಕಂಬೈನ್ ವಿತ್ ಅದರ್ ಎಲಿಮೆಂಟ್ಸ್ ಆರ್ ರಿಡಕ್ಷನ್, ಅಂಡರ್ಗೋ ರಿಡಕ್ಷನ್. ಹಾಗೆ ಏನಾಗೋದಿಲ್ಲ, ಹೈ ರಿಯಾಕ್ಟಿವಿಟಿ ಮೆಟಲ್ಸನ್ನು ನಾವು ರೋಸ್ಟಿಂಗಿಂದಾಗಲಿ ಕ್ಯಾಲ್ಸಿನೇಷನಿಂದಾಗಲಿ ಪ್ರೊಸೆಸ್ ಹೋದ ರಿಡಕ್ಷನಿಂದಾಗಲಿ ಮಾಡೋಕ್ಕಾಗೋದಿಲ್ಲ, ಸಪ್ರೇಟ್ ಮಾಡೋಕ್ಕಾಗೋದಿಲ್ಲ. ಓಕೆ, ದೆನ್ ಏನು ಮಾಡ್ತೀವಪ್ಪ ಅಂದ್ರೆ ನಾವು ಇಲ್ಲಿ ಇನ್ಸ್ಟೆಡ್ ಆಫ್ ಕ್ಯಾರಿಟಿಂಗ್ ದ ರೋಸ್ಟಿಂಗ್ ಪ್ರೊಸೆಸ್, ನಾವು ಮಾಡೋದಿಲ್ಲ, ರೋಸ್ಟಿಂಗ್ ಪ್ರೊಸೆಸ್ ಮಾಡೋದಿಲ್ಲ. ವಿ ಕ್ಯಾರಿಡ್ ಪ್ರೊಸೆಸ್ ಕಾಲ್ಡ್ ಎಲೆಕ್ಟ್ರೋಲೈಸಿಸ್. ಏನು ಮಾಡ್ತೀವಿ? ಎಲೆಕ್ಟ್ರೋಲೈಸಿಸ್. ಎಲೆಕ್ಟ್ರೋ ಮೀನ್ಸ್ ಎಲೆಕ್ಟ್ರಿಕ್ ಕರೆಂಟ್, ಲೈಸಿಸ್ ಮೀನ್ಸ್ ಬ್ರೇಕಿಂಗ್ ಅಂತ. ಇಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ ನಾವು, ಸಪೋಸ್ ನೀವು ನೋಡಿರ್ತೀರಿ 8th ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಅಂತ ಬಂದಿತ್ತು, ಅಥವಾ 9th ಏನೋ 8th ಬಂದಿರುತ್ತೆ. ಎಲೆಕ್ಟ್ರೋಲೈಸಿಸ್ ಅಂದರೆ ಇಲ್ಲಿ ಏನಿರ್ತದೆ, ಒಂದು ಕ್ಯಾಥೋಡ್ ರಾಡ್, ಒಂದು ಆ್ಯನೋಡ್ ರಾಡ್ ಅಂತ ಇರ್ತದೆ. ಕ್ಯಾಥೋಡ್ ಆ್ಯಂಡ್ ಆ್ಯನೋಡ್ ರಾಡ್ ಅಂತ ಇರ್ತದೆ. ಇದಕ್ಕೆ ಏನು ಮಾಡಿರ್ತಾರೆ, ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತಾರೆ. ಏನು ಕನೆಕ್ಟ್ ಮಾಡಿರ್ತಾರೆ? ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತಾರೆ. ಓಕೆ, ನೆಗೆಟಿವ್ ಇದೆಯಲ್ಲ, ನೆಗೆಟಿವ್ ಪಾಸಿಟಿವ್. ನೆಗೆಟಿವ್ ಎದಕ್ಕೆ ಕನೆಕ್ಟ್ ಆಗಿದೆ, ಅದಕ್ಕೆ ಕ್ಯಾಥೋಡ್ ಅಂತೀವಿ ನಾವು. ಏನಂತಾಗಿರ್ತಾರೆ? ಕ್ಯಾಥೋಡ್. ಪಾಸಿಟಿವ್ ಎದಕ್ಕೆ ಕನೆಕ್ಟ್ ಆಗಿರ್ತದ, ಅದಕ್ಕೆ ಆ್ಯನೋಡ್ ಅಂತ ಕರೀತೀವಿ. ಅಂತ ಆ್ಯನೋಡ್ ಅಂದರೆ ಆ್ಯನೋಡ್ಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಆ್ಯನೋಡ್ ಪೊಸೆಸ್ positive charge and the cathode possess negative charge. Cathode possess negative charge. And ಇಲ್ಲಿ ಏನು ಮಾಡ್ತೀವಪ್ಪ ಅಂದರೆ ನಾವು, instead of taking the metal oxides we take metal chlorides or metal bromides, anything. metal chlorides ಫಾರ್ಮಲ್ಲಿ ತೊಗೊಂತೀವಿ. ಫಾರ್ ಎಕ್ಸಾಂಪಲ್ ಪೊಟ್ಯಾಷಿಯಮ್ ಕ್ಲೋರೈಡ್ ಅಥವಾ ಸೋಡಿಯಂ ಕ್ಲೋರೈಡ್ ತೊಗೊತೀನಿ, NaCl ತೊಗೊತೀನಿ. ಇಲ್ಲಿ ಅಂದರೆ NaClನ ನೀರಲ್ಲಿ ಹಾಕಿ ಕರಗಿಸ್ತೀನಿ, ಡಿಸಾಲ್ವ್ ಮಾಡ್ತೀನಿ. ಅಂದರೆ NaCl ಸೊಲ್ಯೂಷನ್ ಇಲ್ಲಿ ತೊಗೊತೀನಿ. NaCl ಸೊಲ್ಯೂಷನ್ನ ಇಲ್ಲಿ ತೊಗೊತೀನಿ. ಓಕೆ, NaCl ಇದ್ರಲ್ಲಿ ತೊಗೊಂಡಾಗ ಏನಾಗುತ್ತಪ್ಪ ಅಂತಂದರೆ, ಪಾಸ್ ಎಲೆಕ್ಟ್ರಿಕ್ ಕರೆಂಟ್ Na ಪ್ಲಸ್ ಆ್ಯಂಡ್ Cl- ಸಪ್ರೇಟ್ ಆಗುತ್ತೆ. ಮೊದಲು ಫಸ್ಟ್ ಏನಾಗ್ತದೆ, Na ಪ್ಲಸ್ ಆ್ಯಂಡ್ Cl- ಸಪ್ರೇಟ್ ಆಗುತ್ತೆ. ದೆನ್ ಪಾಸಿಟಿವ್ ಇಸ್ ಅಟ್ರಾಕ್ಟೆಡ್ ಟು ದ
ನೆಗೆಟಿವ್ ಕ್ಯಾಥೋಡ್, ಈ ಎನ್ ಏನಾಗುತ್ತೆ ಇಲ್ಲಿ ಹೋಗುತ್ತಾ, Cl- ಗೋಸ್ ಹಿಯರ್ ಎಟ್ ಆ್ಯನೋಡ್. ಅಂದರೆ ಎಟ್ ಆ್ಯನೋಡ್ Cl ಕಲೆಕ್ಟ್ಸ್, ಎಟ್ ಕ್ಯಾಥೋಡ್ ಮೆಟಲ್ ಏನಾಗುತ್ತೆ ಕಲೆಕ್ಟ್ ಆಗುತ್ತೆ. ಅಂದರೆ ಈ ಥರ ಏನಾಗುತ್ತೆ ಸಪ್ರೇಟ್ ಆಗುತ್ತೆ, ಈ ಥರ ಏನಾಗುತ್ತೆ ಎಕ್ಸ್ಟ್ರಾಕ್ಷನ್ ಆಗುತ್ತೆ. ಅಂದರೆ ಎಟ್ ಆ್ಯನೋಡ್ ಏನಾಗುತ್ತಪ್ಪ ಅಂದರೆ ರಿಯಾಕ್ಷನ್ ಆಗುತ್ತಪ್ಪ ಅಂದರೆ ಎಟ್ ಆ್ಯನೋಡು ಮೆಟಲ್ ಪ್ಲಸ್ ಎಮ್ ಪ್ಲಸ್ ಎಲೆಕ್ಟ್ರಾನ್, Na ಪ್ಲಸ್ ಇರ್ತದೆ, ಎಮ್ ಆಗುತ್ತೆ. ಇಲ್ಲಿ Cl ಮೈನಸ್ ಇರ್ತದೆ ಎಟ್ ಆ್ಯನೋಡ್, ಇಲ್ಲಿ ಎಲೆಕ್ಟ್ರಾನ್ ತೊಗೊತದೆ ಕ್ಯಾಥೋಡಿಂದ. Cl ಮೈನಸ್ ಏನಾಗುತ್ತೆ ಆ್ಯನೋಡ್ಗೆ ಎಲೆಕ್ಟ್ರಾನ್ ಕೊಡ್ತದೆ. ಇಲ್ಲಿ Cl ಮೈನಸ್ ಏನು ಮಾಡ್ತದೆ ಆ್ಯನೋಡ್ಗೆ ಎಲೆಕ್ಟ್ರಾನ್ ಕೊಟ್ಟು Cl 2 Cl ಮೈನಸ್ ತೊಗೊತೀನಿ ಪ್ಲಸ್ 2 ಎಲೆಕ್ಟ್ರಾನ್ಸ್. ಓಕೆ, ಮೈನಸ್ ಇದ್ದಿದ್ದು ಇದಕ್ಕೆ ಎಲೆಕ್ಟ್ರಾನ್ ಕೊಟ್ಟು Cl2 ಆಗುತ್ತೆ. ಪಾಸಿಟಿವ್ Na ಪ್ಲಸ್ ಇದ್ದಿದ್ದು ಏನಾಗುತ್ತೆ ಇಲ್ಲಿ ಎಲೆಕ್ಟ್ರಾನ್ಸ್ ಇರ್ತವೆ, ದೆ ಗೇನ್ ಎಲೆಕ್ಟ್ರಾನ್ಸ್ ಫ್ರಮ್ ಕ್ಯಾಥೋಡ್. Na ಪ್ಲಸ್ ಎಲೆಕ್ಟ್ರಾನ್ಸ್ ಆಗಿ ಇಲ್ಲಿ ಎನ್ ಮೆಟಲ್ ಆಗುತ್ತೆ. ಎಮ್ ಅಂತ ಬೇಕಾದ್ರೆ Na ತೊಗೊಳ್ಳಿ, Na ಪ್ಲಸ್ ಎಲೆಕ್ಟ್ರಾನ್ಸ್ ಗಿವ್ಸ್ Na ಅಂತ ಬೇಕಾದ್ರೆ ತುಂಬೋದು. ಈ ಥರ ರಿಯಾಕ್ಷನ್ ಆಗುತ್ತೆ. ಅಂದರೆ ವಿ ಎಕ್ಸ್ಟ್ರಾಕ್ಟ್ ಹೈ ರಿಯಾಕ್ಟಿವಿಟಿ ಮೆಟಲ್ಸ್ ಫ್ರಮ್ ದೇರ್ ಮೆಟಲ್ ಕ್ಲೋರೈಡ್ಸ್. ಮೆಟಲ್ ಆಕ್ಸೈಡಿಂದ ಆಗಲಿ ಇದಾಗಲಿ ಏನಾಗೋದಿಲ್ಲ, ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಏನಕ್ಕಪ್ಪ ಅಂದರೆ ಬಿಕಾಸ್ these high reactivity metals have very high affinity. They have high affinity towards oxygen as compared to the other elements. Okay, this is the reason why you carry out the process called electrolysis. ನೀವು ಕೇಳ್ತಾರೆ ಎಲೆಕ್ಟ್ರೋಲೈಸಿಸ್ ಅಂದರೆ ಹೈ ರಿಯಾಕ್ಟಿವಿಟಿ ಮೆಟಲ್ಸ್ ಯಾವ ಪ್ರೊಸೆಸ್ಸಿಂದ ರಿಡಕ್ಷನ್ ಮಾಡ್ತೀವಿ ಅಂದರೆ ಎಲೆಕ್ಟ್ರೋಲೈಸಿಸ್ ಅಂದರೆ ಈ ಥರ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್ ಇರ್ತದೆ. We take the solution of metal chlorides here. When passing electric current, this gets separated and the positive charge collects at the cathode and negative charge collects at the anode. ಅಂದರೆ ಮೆಟಲ್ಲು ಕ್ಯಾಥೋಡಲ್ಲಿ ಕಲೆಕ್ಟ್ ಆಗ್ತದೆ, ಮೆಟಲ್ಲು ಕ್ಯಾಥೋಡಲ್ಲಿ ಕಲೆಕ್ಟ್ ಆದರೆ ನಾನ್ ಮೆಟಲ್ಲು ಆ್ಯನೋಡಲ್ಲಿ ಕಲೆಕ್ಟ್ ಆಗ್ತದೆ, ಕಲೆಕ್ಟ್ ಆಗ್ತದೆ. ಓಕೆ, ದಿಸ್ ಇಸ್ ಅಬೌಟ್ ದ ಎಕ್ಸ್ಟ್ರಾಕ್ಷನ್ ಆಫ್ metals, high reactivity metals, low reactivity metals and medium reactivity metals. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಬರೀ ಸಪ್ರೇಟ್ ಮಾಡ್ಕೊಳ್ಳೋ ಬರೀ ಮೆಟಲ್ ನಿಮಗೆ ಏನು ಸಿಗುತ್ತಲ್ವ, ದಟ್ ಈಸ್ ನಾಟ್ ಇನ್ ಪ್ಯೂರಿಫೈಡ್ ಫಾರ್ಮ್. ನಾವೇನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಮೊದಲು ರಿಡಕ್ಷನ್ ಮಾಡಿದ್ವಿ, ಇಲ್ಲಿ ಎಲೆಕ್ಟ್ರೋಲೈಸಿಸ್ ಮಾಡಿದ್ವಿ, ಅದಿಲ್ಲ. ಎಕ್ಸ್ಟ್ರಾಕ್ಟ್ ಮಾಡಿದ ಮೇಲೆ ನಮಗೆ ದ ಮೆಟಲ್ ಸಿಗೋದು ಇಟ್ ಈಸ್ ನಾಟ್ ಇನ್ ಪ್ಯೂರಿಫೈಡ್ ಫಾರ್ಮ್, ಅಥವಾ ಫುಲ್ ಪ್ಯೂರ್ ಆಗಿರೋದಿಲ್ಲ ಅಂತ. ಓಕೆ, ಫುಲ್ ಪ್ಯೂರ್ ಆಗಿರೋದಿಲ್ಲ ಅಂದರೆ ಏನು ಮಾಡ್ಬೇಕು, ನಾವು ಪ್ಯೂರ್ ಮಾಡಬೇಕು. ಅದನ್ನು ಪ್ಯೂರ್ ಮಾಡಲಿಕ್ಕೆ ಇನ್ನೊಂದು ಪ್ರೊಸೆಸ್ ಇದೆ, ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಅಂತ. ಏನಿದೆ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್, ಅದನ್ನು ಕಲಿಯೋಣ ನೆಕ್ಸ್ಟ್. ನೆಕ್ಸ್ಟ್ ವಿ ಹ್ಯಾವ್ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಮೆಟಲ್ಸ್. ಅಂದರೆ metal we extracted from the respective refining ಅಥವಾ extraction methods ಅವೇನಿರೋದಿಲ್ಲ ಪ್ಯೂರಿಫೈ ಅಥವಾ ಪ್ಯೂರ್ ಫಾರ್ಮಲ್ಲಿ ಇರೋದಿಲ್ಲ. ಇನ್ ಆರ್ಡರ್ ಟು ಮೇಕ್ ಇಟ್ ಪ್ಯೂರ್ ಅಥವಾ ರಿಫೈನ್ ಮಾಡಲಿಕ್ಕೆ ನಾವು ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಅಂತ ಒಂದು ಪ್ರೊಸೆಸ್ ಕ್ಯಾರಿ ಔಟ್ ಮಾಡ್ತೀವಿ. ಓಕೆ, ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಅಥವಾ ಪ್ಯೂರಿಫೈಯಿಂಗ್ ಪ್ರೊಸೆಸ್. ಇಲ್ಲಿ ಏನೇನು ತೊಗೊತೀವಪ್ಪ ಅಂದರೆ ನಾವು ಈ ಥರ ಒಂದು ಇಂಪ್ಯೂರ್ ಮೆಟಲ್ನ ಆ್ಯನೋಡ್ ಆಗಿ ತೊಗೊತೀವಿ. ಇಂಪ್ಯೂರ್ ಮೆಟಲ್ನ ಆ್ಯನೋಡ್, ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಪರ್ ಇದೆ, ಕಾಪರ್ ಇಂಪ್ಯೂರ್ ಕಾಪರ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ. ಇಂಪ್ಯೂರ್ ಕಾಪರ್ನ ನಾವೇನು ಮಾಡಿದ್ದೀವಿ, ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ. ಅದನ್ನು ರಿಫೈನ್ ಮಾಡ್ಬೇಕು ನಾ. ಅವಾಗ ಏನು ಮಾಡ್ತೀನಿ ನಾ, ಇಂಪ್ಯೂರ್ ಕಾಪರ್ನ ಆ್ಯನೋಡ್ ತೊಗೊತೀನಿ. ಇಲ್ಲೇನಾಗುತ್ತೆ, ಇಂಪ್ಯೂರ್ ಕಾಪರ್ ಇಸ್ ಟೇಕನ್ ಆ್ಯಸ್ ಎ ಆ್ಯನೋಡ್ ಆ್ಯಂಡ್ ಇದು ಕ್ಯಾಥೋಡ್ ಅಂದರೆ ನೆಗೆಟಿವ್ ಒನ್. ಇದನ್ನು ಪ್ಯೂರ್ ಮೆಟಲ್ನ ಕ್ಯಾಥೋಡ್ ಆಗ್ತದೆ. ಅಂದರೆ ಪ್ಯೂರ್ ಕಾಪರ್ನ ಕ್ಯಾಥೋಡ್ ಆಗಿ, ಇಂಪ್ಯೂರ್ ಕಾಪರ್ನ ಆ್ಯನೋಡ್ ಆಗಿ ತೊಗೊಬೇಕು. ನೆಕ್ಸ್ಟ್ ಇಲ್ಲಿ ಸೊಲ್ಯೂಷನ್ ಯಾವ್ದು ತೊಗೊಬೇಕಪ್ಪ ಅಂದರೆ ಮೆಟಲ್ ಸಾಲ್ಟ್ ಸೊಲ್ಯೂಷನ್ ಅಂದರೆ ನೀವು ಯಾವುದು ಎಕ್ಸ್ಟ್ರಾಕ್ಟ್ ಮಾಡಬೇಕಲ್ವ ಆ ಮೆಟಲ್ದು ಸಾಲ್ಟ್ ಸೊಲ್ಯೂಷನ್. ಇಲ್ಲಿ ಕಾಪರ್ದು ಎಕ್ಸ್ಟ್ರಾಕ್ಟ್ ತೊಗೊಬೇಕು ನಾ, ಈ ಕಾಪರ್ ರಿಫೈನ್ ಮಾಡ್ಬೇಕು ನಾ. ಕಾಪರ್ ಸಲ್ಫೇಟ್ ತೊಗೊಬೇಕು. ಇಲ್ಲಿ ಏನು ತೊಗೊಬೇಕು, ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಅಥವಾ ಇಲ್ಲಪ್ಪ ಅಂದರೆ ಬೇಕಾದ್ರೆ ನೀವು ಕಾಪರ್ ಕ್ಲೋರೈಡ್ ಇದ್ರೂ ಒಟ್ಟು ಕಾಪರ್ ಇರಬೇಕು, ಅದರೊಳಗೆ ಏನಿರಬೇಕು
ಕಾಪರ್ ಅಂದರೆ ಯಾವ ಮೆಟಲ್ ನೀವು ಪ್ಯೂರಿಫೈ ಮಾಡಬೇಕು ಆ ಮೆಟಲ್ನ ಸೊಲ್ಯೂಷನ್ ಫಾರ್ಮಲ್ಲಿ ತೊಗೊಬೇಕು. ತೊಗೊಂಡು ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ ನಾವು ಐ ಟೇಕನ್ ದ ಇಂಪ್ಯೂರ್ ಕಾಪರ್ ಎಸ್ ದ ಆ್ಯನೋಡ್, ಪ್ಯೂರ್ ಕಾಪರ್ ಎಸ್ ದ ಕ್ಯಾಥೋಡ್. ಐ ನೀಡ್ ಟು ರಿಫೈನ್ ದ ಕಾಪರ್ ಮೆಟಲ್ ಆ್ಯಂಡ್ ಕಾಪರ್ ಸಲ್ಫೇಟ್ ತೊಗೊತೀನಿ. ಇಲ್ಲಿ ವೆನ್ ಐ ಸ್ವಿಚ್ ಆನ್ ದ ಬಟನ್, ಇಲ್ಲಿ ಪ್ಲಗ್ ಕೀ ಆನ್ ಮಾಡ್ತೀನಿ ನಾನು, ಕರೆಂಟ್ ಏನಾಗುತ್ತೆ ಪಾಸ್ ಆಗುತ್ತೆ. ಪಾಸ್ ಆದಾಗ ಏನಾಗುತ್ತಪ್ಪ ಅಂತಂದರೆ ವೆನ್ ಐ ಪಾಸ್ ದ ಎಲೆಕ್ಟ್ರಿಕ್ ಕರೆಂಟ್, ಇಲ್ಲಿ ಇಂಪ್ಯೂರ್ ಕಾಪರ್ ಇರ್ತದಲ್ಲ, ಇಲ್ಲಿ ಕಾಪರ್ ಮೆಟಲ್ಸ್ ಇರ್ತಾವೆ. ಇಲ್ಲಿಂದ ಏನಾಗುತ್ತೆ ಒಂದೊಂದಾಗಿ ಕಾಪರ್ ಏನಾಗುತ್ತೆ ಇದರಲ್ಲಿ ಡಿಸಾಲ್ವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಕಾಪರ್ ಏನಾಗ್ತದೆ ಡಿಸಾಲ್ವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಇಲ್ಲಿ CuSO4 ಅಂದರೆ ಒಳಗಡೆ ಏನಿರ್ತವೆ Cu2+ SO4 2-, ರೈಟ್. ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ತೊಗೊಂಡು ಅಂತಂದರೆ ಇಲ್ಲಿ ಸೊಲ್ಯೂಷನ್ ಒಳಗಡೆ ಕಾಪರ್ 2+ SO4 2- ಇರ್ತದೆ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಪರ್ ಎಲಿಮೆಂಟ್ ಏನಾಯಿತು ಆ್ಯನೋಡಿಂದ ಇಲ್ಲಿ ಡಿಸಾಲ್ವ್ ಆಗುತ್ತೆ. ಇಲ್ಲಿ ಒಂದು ಡಿಸಾಲ್ವ್ ಆದರೆ ಈ ಕಾಪರ್ ಸಲ್ಫೇಟಿಂದ ಏನಾಗುತ್ತೆ ಇಲ್ಲಿ ಒಂದೋಗಿ ಸೆಟಲ್ ಆಗುತ್ತೆ. ಅವಾಗ ಕಾಪರ್ ಮತ್ತು ಇದ್ರ ಕೂಡ ಬಾಂಡ್ ಮಾಡ್ತದೆ. ಮತ್ತು ಇನ್ನೊಂದು ಕಾಪರ್ ಏನಾದರೂ ಇಲ್ಲಿಂದ ಡಿಸಾಲ್ವ್ ಆಯಿತು ಬೈ ಪಾಸಿಂಗ್ ಎಲೆಕ್ಟ್ರಿಕ್ ಕರೆಂಟ್. ಇಲ್ಲಿ ಏನಾಗ್ತದೆ ಇಲ್ಲಿಂದ 2 ಕಾಪರ್ ಎಲಿಮೆಂಟು ಇಲ್ಲೋಗಿ ಸೆಟಲ್ ಆಗ್ತದೆ. ಅಂದರೆ equivalent amount of copper is deposited on the copper like dissolved by the impure metal. ಇಲ್ಲಿಂದ ಎಷ್ಟು ಕಾಪರ್ ಎಲಿಮೆಂಟ್ ಇಲ್ಲಿ ಡಿಸಾಲ್ವ್ ಆಗ್ತಾವೋ ಅಷ್ಟೇ ಕಾಪರ್ ಆಟಮ್ಸ್ ಏನಾಗ್ತವೆ ಇಲ್ಲಿಂದ ಇಲ್ಲಿಗೆ ಸೆಟಲ್ ಆಗ್ತವೆ. ಅರ್ಥ ಆಗ್ತದೆ? ಬೈ ಪಾಸಿಂಗ್ ಎಲೆಕ್ಟ್ರಿಕ್ ಕರೆಂಟು ಕಾಪರ್ ಏನಾಯ್ತು ಇಲ್ಲಿ ಡಿಸಾಲ್ವ್ ಆಯಿತು. ಇಲ್ಲಿ 1 ಕಾಪರ್ ಡಿಸಾಲ್ವ್ ಆದರೆ ಇಲ್ಲಿಂದ ಇಲ್ಲಿಗೆ 1 ಕಾಪರ್ ಹೋಗ್ತದೆ. ಇಲ್ಲಿ 100 ಕಾಪರ್ ಡಿಸಾಲ್ವ್ ಆದರೆ ಇಲ್ಲಿಂದ ಇಲ್ಲಿಗೆ 100 ಕಾಪರ್ ಹೋಗ್ತದೆ. ಇದು ಮೊದಲೇ ಪ್ಯೂರ್ ಇರ್ತದೆ. ಇದು ಪ್ಯೂರ್ ಮೆಟಲ್ ಇಸ್ ಟೇಕನ್ ಆಸ್ ಎ ಕ್ಯಾಥೋಡ್. ಮತ್ತು ಕಾಪರ್ ಓನ್ಲಿ ಸೆಟಲ್ ಆಗ್ತದೆ ಇಲ್ಲಿ. ಅಂದರೆ ಕಾಪರ್ ಏನಾಗ್ತದೆ ಕಾನ್ಸಂಟ್ರೇಟ್ ಆಗತ್ತದ. ಕಾನ್ಸಂಟ್ರೇಟ್ ಅಂದರೆ ರಿಫೈನಿಂಗ್ ಮಾಡ್ತಿದ್ವಿ. ಅಂದರೆ ನಮಗೆ ಓನ್ಲಿ ಕಾಪರ್ ಎಲಿಮೆಂಟ್ಸ್ ಮಾತ್ರ ಅಥವಾ ಮೆಟಲ್ಸ್ ಮಾತ್ರ ಇಲ್ಲಿ ಸಿಗ್ತಾವೆ. ಓಕೆ, ಬೈ ಪಾಸಿಂಗ್ ಎಲೆಕ್ಟ್ರಿಕ್ ಕರೆಂಟು ಇಂಪ್ಯೂರ್ ಕಾಪರ್ ಗೆಟ್ ಡಿಸಾಲ್ವ್ಡ್ ಇನ್ ಅ ಸೊಲ್ಯೂಷನ್. ಎಷ್ಟು ಕಾಪರ್ ಸೊಲ್ಯೂಷನ್ ಡಿಸಾಲ್ವ್ ಆಗ್ತದೋ ಅಷ್ಟು ಕಾಪರ್ ಸೊಲ್ಯೂಷನ್ ಕಾಪರ್ ಮೆಟಲ್ಸ್ ಏನಾಗ್ತದೆ ಗೆಟ್ ಡಿಪಾಸಿಟೆಡ್ ಆನ್ ದ ಕ್ಯಾಥೋಡ್. ಲೈಕ್ ದಿಸ್ ವಿ ರಿಫೈನ್ ದ ಕಾಪರ್ ಮೆಟಲ್. ಇದೇ ಥರ ಬೇರೆ ಎಲಿಮೆಂಟ್ಸ್ ಸಹ ಏನು ಮಾಡೋದು ನಾವು ಪ್ಯೂರಿಫೈ ಮಾಡ್ಬೋದು. ಜಿಂಕ್ ತೊಗೊಂಡು ಇಲ್ಲಿ ಜಿಂಕು, ಇಂಪ್ಯೂರ್ ಜಿಂಕು, ಪ್ಯೂರ್ ಜಿಂಕು, ಇಲ್ಲಿ ಜಿಂಕ್ ಸೊಲ್ಯೂಷನ್. ಈ ಥರ ಅಂದರೆ ಈ ಥರ ಎಷ್ಟು ಡಿಸಾಲ್ವ್ ಆಗ್ತದೋ ಕರೆಂಟ್ ಪಾಸ್ ಆದರೆ ಅಷ್ಟೇ ಇಲ್ಲಿಂದ ಇಲ್ಲೋಗಿ ಡೆಪಾಸಿಟ್ ಆಗುತ್ತಾ. ಈ ಪ್ರಿನ್ಸಿಪಲ್ ಮೇಲೆ ನಾವು ಮಾಡ್ತೀವಿ ವಿ ಸಪ್ರೇಟ್ ದ ಗಿವನ್ ಮೆಟಲ್, ವಿ ರಿಫೈನ್ ದ ಗಿವನ್ ಮೆಟಲ್ ಅಂತ. ನೆಕ್ಸ್ಟು ಈ ಎಲಿಮೆಂಟ್ ಅಂದ್ಕೊಳ್ಳಿ ಏನಾಗುತ್ತೆ ಬರೀ ಕಾಪರ್ ಅಷ್ಟೇ ಇರೋದಿಲ್ಲ. ಇಂಪ್ಯೂರ್ ಅಂದ್ಕೊಳ್ಳಿ ಬರೀ ಕಾಪರ್ ಅಷ್ಟೇ ಇರೋದಿಲ್ಲ. ಅಲ್ಲಿ ಅದರೊಳಗೆ ಸೊಲ್ಯೂಷನ್ ಯಾವಾಗೆಲ್ಲ ಇಂಪ್ಯೂರಿಟೀಸ್ ಇರುತ್ತವೆ. ಏನಿರ್ತವೆ ಇಂಪ್ಯೂರಿಟೀಸ್ ಅಂತ ಇರ್ತವೆ. ಅಂದರೆ ನೋಡಿರ್ತವೆ ಸಾಯಿಲು ಸ್ಯಾಂಡ್ ಬೇರೆ ಅಂದರೆ ಇಂಪ್ಯೂರಿಟೀಸ್ ಇದ್ದೇ ಇರ್ತವೆ. ಯಾವ ಇಂಪ್ಯೂರಿಟೀಸ್ ಡಿಸಾಲ್ವ್ ಆಗ್ತವೆ ಈ ಸೊಲ್ಯೂಷನ್ಗೆ ಕರಗಿಬಿಡ್ತವೆ ಇಲ್ಲಿ. ಓಕೆ, ಯಾವ ಕರಗ್ತವೆ ಅವೆಲ್ಲ ಈ ಸೊಲ್ಯೂಷನ್ ಒಳಗಡೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಒಳಗಡೆ ಕರಗ್ತವೆ. ಓಕೆ, ದ ಇಂಪ್ಯೂರಿಟೀಸ್ ವಿಚ್ ಆರ್ ನಾಟ್ ಡಿಸಾಲ್ವ್ಡ್ ಆರ್ ವಿಚ್ ಆರ್ ನಾಟ್ ಸಾಲ್ಯುಬಲ್, ಯಾವುದು ಕರಗೋದಿಲ್ಲ, ಯಾವುದು ಸಾಲ್ಯುಬಲ್ ಇರೋದಿಲ್ಲ, ಅದು ಆ್ಯನೋಡ್ ಕೆಳಗಡೆ ಇಲ್ಲಿ ಈ ಥರ ಆ್ಯನೋಡ್ ಮಡ್ಡಾಗಿ ಏನಾಗುತ್ತೆ ಸೆಟಲ್ ಆಗುತ್ತೆ. ಓಕೆ, ಅಂದರೆ unsoluble particles or unsoluble impurities get settled under the anode. ಯಾವ ಇಂಪ್ಯೂರಿಟೀಸ್ ಡಿಸಾಲ್ವ್ ಆಗೋದಿಲ್ಲ ಅಥವಾ ಸಾಲ್ಯುಬಲ್ ಆಗೋದಿಲ್ಲ ಅವೆಲ್ಲ ಏನಾಗ್ತವೆ ಆ್ಯನೋಡ್ ಕೆಳಗಡೆ ಸೆಟಲ್ ಆಗ್ತಾವೆ. ಹಾಗಾಗಿ ಇದಕ್ಕೆ ಏನಂತೀವಿ ನಾವು ಆ್ಯನೋಡ್ ಮಡ್ ಅಂತೀವಿ. ಆ್ಯನೋಡ್ ಮಡ್ ಎಕ್ಸಾಕ್ಟ್ಲಿ ಆ್ಯನೋಡ್ ಕೆಳಗಡೆನೆ ಸೆಟಲ್ ಆಗುತ್ತೆ. ಇಟ್ಸ್ ಎ impure which is not soluble in given solution. Okay, this is how we refine the given metals. ಈ ಥರ ಏನು ಮಾಡ್ತೀವಿ ನಾವು ರಿಫೈನಿಂಗ್ ಆ್ಯಂಡ್ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಮಾಡ್ತೀವಿ. ನೆಕ್ಸ್ಟ್ ಕೊರೋಷನ್ ಆ್ಯಂಡ್ ಸಮ್ ಆಲಾಯ್ ಕಾನ್ಸೆಪ್ಟ್ ಬರ್ತದೆ. ಅದೊಂದು ಹೇಳಿದ್ರೆ ನಮಗೆ ಮೆಟಲ್ಸ್ ಏನಾಗ್ತದೆ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಎಕ್ಸಸೈಸ್ ನೋಡಿ ನೆಕ್ಸ್ಟ್ ಚಾಪ್ಟರ್ ಬೇಕಾದ್ರೆ ಏನು ಮಾಡೋಣ ಡಿಸ್ಕಸ್ ಮಾಡೋಣ. ಓಕೆ, ದಿಸ್ ಇಸ್ ಅಬೌಟ್ ಟು ಎಕ್ಸ್ಟ್ರಾಕ್ಷನ್ ಆಫ್ ಹೈ ರಿಯಾಕ್ಟಿವಿಟಿ ಮೆಟಲ್ಸ್ ಆ್ಯಂಡ್ ರಿಫೈನಿಂಗ್ ಆಫ್ ಮೆಟಲ್ಸ್. ಎಕ್ಸಾಂಪಲ್ ಅಂತ ಓದಿನಿ ಕಾಪರ್. ಇಂಪ್ಯೂರ್ ಕಾಪರ್ ಅಂದರೆ ಆ್ಯನೋಡ್, ಪ್ಯೂರ್ ಕಾಪರ್ ಅಂದರೆ ಕ್ಯಾಥೋಡ್. ಸೊಲ್ಯೂಷನ್ ಕಾಪರ್ ಸಲ್ಫೇಟ್ ತೊಗೊಂಡಿರ್ತೀನಿ. ಕರೆಂಟ್ ಪಾಸ್ ಹಾಕೊಳ್ಳಿ ಇಲ್ಲಿ ಕಾಪರ್ ಏನಾಗುತ್ತೆ ಡಿಸಾಲ್ವ್ ಆಗುತ್ತೆ. ಎಷ್ಟು ಡಿಸಾಲ್ವ್ ಆಗುತ್ತೋ ಅಷ್ಟೇ ಕಾಪರ್ಲಿ ಸೆಟಲ್ ಆಗುತ್ತಾ. ಓಕೆ,
ಇಂಪ್ಯೂರಿಟೀಸ್ ವಿಚ್ ಇಸ್ ಸಾಲ್ಯುಬಲ್, ಓಕೆ, ವಿಚ್ ಆರ್ ನಾಟ್ ಸಾಲ್ಯುಬಲ್ ಏನಾಗ್ತವೆ ಇಲ್ಲಿ ಕೆಳಗಡೆ ಸೆಟಲ್ ಆಗ್ತವೆ ಆ್ಯನೋಡ್ ಕೆಳಗಡೆ, ಅದಕ್ಕೆ ಅಂತೀವಿ ಆ್ಯನೋಡ್ ಮಡ್ ಅಂತೀವಿ. ಓಕೆ, ಇವೆಲ್ಲ ನೆನಪಿರಲಿ.